ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧೂಸ್ ಕುಕಿಂಗ್ ಆ್ಯಂಡ್ ವ್ಲಾಗ್. ಈ ವ್ಲಾಗ್ನಲ್ಲಿ ನಾನು ಸಂಕ್ರಾಂತಿ ಹಬ್ಬದ ದಿವಸ ಯಾವ ರೀತಿ ಹಬ್ಬ ಮಾಡಿದ್ವಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಅದ್ರ ಹಿಂದಿನ ದಿನ ಇದು ಏಕಾದಶಿ ಇತ್ತು. ನಾನು ಅವತ್ತೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಹಬ್ಬದ ದಿನ ಎಷ್ಟು ಕೆಲಸಗಳಿದ್ರೂ ಸಾಗೋದಿಲ್ಲ. ಹಾಗಾಗಿ ಹಿಂದಿನ ದಿವಸನೇ ನಾನೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಮನೆ ಧೂಳೆಲ್ಲ ಹೊಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ದೇವ್ರ ಮನೆ ತುಂಬ ಬರೀ ಮೊಳೆಗಳೇ ತುಂಬಿದೆ. ಮೊದಲಿದ್ದವ್ರು ಇಲ್ಲಿ ಎಲ್ಲ ಕಡೆ ಮೊಳೆ ಹೊಡೆದಿಟ್ಟಿದ್ದಾರೆ. ಇದನ್ನು ದೇವ್ರ ಮನೆಯಲ್ಲಿ ಕೂಡ ಜೇಡಗಳು ಕಟ್ಟಲಿಕ್ಕೆ ಬಿಡಬಾರ್ದು, ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ದೇವ್ರ ಮನೆ ಕ್ಲೀನ್ ಮಾಡೋವಾಗೆಲ್ಲ ಪೂರ್ತಿ ಫೋಟೋಗಳೆಲ್ಲ ತೆಗೆದು ಹೊರಗಡೆ ಇಟ್ಟು ಫುಲ್ಲು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ. ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಡೇ ಬಂದು ಸಂಕ್ರಾಂತಿ ಹಬ್ಬ ಆಗಿತ್ತು. ಇನ್ನು ಅವತ್ತು ಪೂಜೆಗೆ ನೈವೇದ್ಯಕ್ಕೆ ಬೇಕಿತ್ತು ಅಲ್ವಾ, ಅದಕ್ಕೆ ಸ್ವೀಟ್ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡು ನಾನು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವೀಟ್ ಪೊಂಗಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಮೊದಲಿಗೆ ಹೆಸರುಬೇಳೆ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ಥರ ಹುರ್ಕೊಳ್ತಾ ಇದ್ದೀನಿ. ಇದು ಹುರ್ಕೊಂಡ್ಮೇಲೆ ಇಲ್ಲಿ 1 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಹೆಸರುಬೇಳೆನ. ಅದೇ ಕ್ವಾಂಟಿಟಿಯಲ್ಲಿ 1 ಗ್ಲಾಸಷ್ಟು ಅಕ್ಕಿ ಹಾಕಿ ತೊಳೆದು ಅದನ್ನು ಕುಕ್ಕರ್ ಒಳಗಡೆ ಹಾಕಿ 3 ವಿಜಿಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಮತ್ತು ಅಕ್ಕಿನ ಎಷ್ಟು ಬೇಕೋ ಅಷ್ಟು ಮೊದಲೇ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಕೂಗ್ಲಿಕ್ಕೆ ಇಟ್ಕೊಳ್ತೀನಿ. ಇದಾದಮೇಲೆ ಇಲ್ಲಿ ಒಂದು ಕಡೆ ಬಾಣಲಿನಲ್ಲಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ಪಾಕ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ನೀರು ಹಾಕಿ ಅದನ್ನು ಕರಗಿಸ್ಕೊಂಡ್ರೆ ಸಾಕು. ಇಲ್ಲಿ ಕರಗಿದ ನಂತರ ಇಲ್ಲಿ ಕುಕ್ಕರ್ ಆರಿತ್ತು. ಇಲ್ಲಿ ಆರ್ಕೊಂಡಿರೋದ್ರಲ್ಲಿ ಅರ್ಧ ಭಾಗದಷ್ಟು ನಾನು ಸ್ವೀಟ್ ಪೊಂಗಲ್ ಹಾಕ್ಕೊಳ್ದೆ, ಇನ್ನು ಅರ್ಧ ಭಾಗನ ಖಾರ ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ ಪೊಂಗಲ್ಗೆ ಎಷ್ಟು ಬೇಕೋ ನಾನು ಅಷ್ಟನ್ನು ಮಾತ್ರ ಬೆಲ್ಲದ ಪಾಕದ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇನ್ನೆಲ್ಲೂ ನೀರು ಹಾಕಿಲ್ಲ. ನಾನು ಇಲ್ಲಿ 1 ಗ್ಲಾಸ್ ಹಾಲು ಹಾಕಿದ್ದೀನಿ. ನೀವು ಹಾಲು ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಹಾಲು ಹಾಕ್ತಿರ್ಲಿಲ್ಲ, ಇವತ್ತು ಹಾಲು ಹಾಕಿದ್ದೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಅದು ಸ್ಕಿಪ್ ಆಗೋಗ್ಬಿಟ್ಟಿದೆ. ಮತ್ತು ಇಲ್ಲಿ ನಾನು ಕಾಯಿ ತುರಿ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಏಲಕ್ಕಿ ಕೂಡ ಕುಟ್ಟು ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ. ಜೊತೆಗೆ ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಮತ್ತು ಹಾಲು 3 ಹಾಕ್ಕೊಂಡಿರೋದು ಕೂಡ ವಿಡಿಯೋ ಇಲ್ಲಿ ಡಿಲೀಟ್ ಆಗಿಬಿಟ್ಟಿದೆ. ನೀವು ಅದನ್ನು 3ನೂ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ ಎರಡೂ ರೆಡಿಯಾಗಿತ್ತು. ಹಾಗಾಗಿ ಸ್ವೀಟ್ ಪೊಂಗಲ್ನ ನೈವೇದ್ಯಕ್ಕೆ ಬೇಕು ಅಂತೇಳಿ ಒಂದು ಕಪ್ನಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೆ. ಇದು ನೈವೇದ್ಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಇವಾಗ ಇಲ್ಲಿ ಕಡಲೆಕಾಯಿ, ಗೆಣಸು, ಅವರೆಕಾಯಿನ ಬೇಯಿಸ್ಕೊಳ್ಬೇಕಾಗಿತ್ತು. ಅದನ್ನು ಚೆನ್ನಾಗಿ ತೊಳ್ಕೊಂಡು, ಮಣ್ಣಿರುತ್ತೆ ಜಾಸ್ತಿ ಕಡಲೆಕಾಯಲ್ಲಿ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ತೊಳೆದು ಕಡಲೆಕಾಯಿ, ಗೆಣಸು, ಅವರೆಕಾಯಿ ಜೊತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದೊಂದು 2 ಕೂಗಿಸ್ಕೊಳ್ತಾ ಇದ್ದೀನಿ. ಇದು ಕೂಗಿಸ್ಕೊಂಡ್ಮೇಲೆ ಇದನ್ನು ಕೂಡ ದೇವರ ಮುಂದುಗಡೆ ನೈವೇದ್ಯಕ್ಕೂ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ದೇವ್ರ ಮುಂದೆ ಎಳ್ಳು ಬೆಲ್ಲ ಇಟ್ಟಿದ್ದೀನಿ, ಪೊಂಗಲ್ ರೆಡಿಯಾಗಿದೆ, ಪೊಂಗಲ್ ಇಟ್ಟಿದ್ದೀನಿ, ಗೆಣಸು ಇಟ್ಟಿದ್ದೀನಿ, ಕಡಲೆಕಾಯಿ, ಅವರೆಕಾಯಿ ಇವೆಲ್ಲ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ನಾವು ತಿಂದು ಅಮ್ಮ ಮನೇಲಿ ಪೂಜೆಗೆ ಕರೆದಿದ್ರು. ನಮ್ಮ ಅಣ್ಣ ಅತ್ತಿಗೆ ಬಂದಿದ್ದರು, ಮಗಳನ್ನ ಕರ್ಕೊಂಡು. ಅವ್ರು ಕೂಡ ಎಳ್ಳು ಬೀರಿ ಅಮ್ಮ ಮನೆಗೆ ಹೋದರು. ನಾವು ಕೂಡ ಅಲ್ಲಿ ಹೊರಟ್ವಿ. ಅಲ್ಲಿ ಪಲಾವ್ ಮಾಡ್ತಿದ್ವಿ ನೋಡಿ. ಎಣ್ಣೆಗೆ ಇಲ್ಲಿ ಫಸ್ಟು ನಾನು ಕಸೂರಿ ಮೇಥಿ, ಚಕ್ಕೆ ಲವಂಗ, ಪಲಾವ್ ಎಲೆ ಇವನ್ನೆಲ್ಲ ಹಾಕ್ಕೊಂಡು, ಮರಾಠಿ ಮೊಗ್ಗು ಇವನ್ನೆಲ್ಲ ಹಾಕ್ಕೊಂಡು 1 ನಿಮಿಷ ಅಲ್ಲೇ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ 4 ರಿಂದ 5 ಈರುಳ್ಳಿ ಹಾಕ್ಕೊಂಡು, ಆ ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಇಲ್ಲಿ ಆಲ್ರೆಡಿ ಒಂದು ಕಡೆ ಇಲ್ಲಿ ನಾನು ತರಕಾರಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಅವರೆಕಾಯಿ ಇವನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಕಡೆ ಈರುಳ್ಳಿ ಫ್ರೈ ಆದಮೇಲೆ ನಾವು ಇಲ್ಲಿ ಟೊಮೊಟೊ ಹಾಕ್ಕೊಳ್ಬೇಕು. ಟೊಮೊಟೊ ಕೂಡ ಸ್ವಲ್ಪ ಹಾಗೆ ಹುರ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿನಿ ಮಸಾಲೆನ. ಇಲ್ಲಿ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಇದಕ್ಕೆ ಚಕ್ಕೆ ಲವಂಗ ಎಲ್ಲ ನೀವು ಹಾಕ್ಕೊಳ್ಳಿಲ್ಲ, ಆಲ್ರೆಡಿ ನಾವು ಗರಂ ಮಸಾಲ ಹಾಕ್ಕೊಳ್ಳೋದ್ರಿಂದ ಅದೆಲ್ಲ ಏನು ಬೇಕಾಗಿಲ್ಲ. ಈ ರುಬ್ಬಿರುವಂಥ ಮಸಾಲೆ ನಾನು ಈ ಟೊಮೊಟೊ ಈರುಳ್ಳಿ ಜೊತೆಗೆ ಒಗ್ಗರಣೆ ಹಾಕ್ಕೊಂಡಿದ್ನೆಲ್ಲ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಮೆಂತ್ಯ ಸೊಪ್ಪು ನಾವು ಕಟ್ ಮಾಡಿ ಹಾಕ್ಕೊಳ್ಳಿಲ್ಲ, ನಾವು ರುಬ್ಬಿ ಹಾಗೆ ಹಾಕ್ಕೊಂಡಿದ್ದೀವಿ. ಅದು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಅಲ್ಲಿವರೆಗೂ ಹುರ್ಕೊಂಡ್ಮೇಲೆ ನಾವು ತರಕಾರಿ ಬೇಯಿಸಿ ಇಟ್ಕೊಂಡಿದ್ದೀವಲ್ವ, ಆ ತರಕಾರಿನ ಇದ್ರ ಜೊತೆಗೆ ಹಾಕ್ಕೊಳ್ತೀವಿ. ತರಕಾರಿ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತೇನು ಬೇಯಿಸೋದು ಬೇಡ. ಅದಕ್ಕೆ ಎಷ್ಟು ಬೇಕೋ ಇಲ್ಲಿ ನಾನು 1 kg ಅಕ್ಕಿ ತೊಗೊಂಡಿದ್ದೀನಿ. 1 kg ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಇಲ್ಲಿ ನೋಡಿ, ಇಲ್ಲಿ ನಾನು ಬಿರಿಯಾನಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ತಿರುಗಿಸ್ಕೊಂಡು ಇಲ್ಲಿ ನಾನು ಮತ್ತೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಕ್ಕೆ ಲವಂಗ ಏನೂ ಹಾಕಿಲ್ಲ ಇದಕ್ಕೆ, ಹಾಗಾಗಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಇದು ಕೂಡ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಇಲ್ಲಿ. ಇದಾದಮೇಲೆ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ.
ಇದಿಷ್ಟು ಆದಮೇಲೆ ಇಲ್ಲಿ ನೀರು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀವಿ, 1 kg ಅಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀವಿ. ಆ ಅಕ್ಕಿನ ಈ ನೀರು ಜೊತೆಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಈ 1 kg ಅಕ್ಕಿನ ಇದಕ್ಕೆ ಮಿಕ್ಸ್ ಮಾಡಿ ಒಂದು 5 ನಿಮಿಷದ ಕಾಲ ಹಾಗೆ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಅದೊಂದು ಅರ್ಧ ಮುಕ್ಕಾಲು ಭಾಗ ಬೆಂದ ಮೇಲೆ ಇಲ್ಲಿ ಕೆಳಗಡೆಗೆ ಒಂದು ಹಂಚಿಟ್ಟು ಸಣ್ಣ ಮಾಡಿ ತಟ್ಟೆ ಮುಚ್ಚಿ ಬಿಟ್ಬಿಡ್ಬೇಕು. ಅದನ್ನು ಒಂದು 10 ನಿಮಿಷ ಆಗಿ ಬಿಟ್ಬಿಟ್ರೆ ಅದು ಸಣ್ಣ ಉರಿಲಿ ನಿಧಾನಕ್ಕೆ ಬಂದ್ಕೊಳ್ಳುತ್ತೆ. ನೋಡಿ, ತಟ್ಟೆ ಮುಚ್ಚಿಬಿಟ್ಟಿದ್ದೀನಿ. ಇವಾಗ ಓಪನ್ ಮಾಡಿ ನೋಡ್ತೀನಿ ನೋಡಿ. ಇವಾಗ ಇಲ್ಲಿ ನೀರೆಲ್ಲ ಮೇಲ್ಗಡೆ ಬಂದಿದೆ. ನೀಟಾಗಿ ತಿರುಗಿಸಿದ್ರೆ ಈ ರೀತಿ ಆಗುತ್ತೆ. ನೀರೆಲ್ಲ ಪಂಗದ ಮೇಲೆ ಬಿಸಿ ಬಿಸಿಯಾದ ಪಲಾವ್ ರೆಡಿ ಆಗುತ್ತೆ. ವೆಜಿಟೇಬಲ್ ಬಾತ್ ರೆಡಿ ತಿನ್ನಲಿಕ್ಕೆ. ಇದಿಷ್ಟು ಆಯಿತು. ಇದಾದಮೇಲೆ ನಮ್ಮ ಅತ್ತಿಗೆ ಒಂದು ರಂಗೋಲಿ ಹಾಕಿದ್ರು ಬಾಗಿಲಲ್ಲಿ. ಆ ರಂಗೋಲಿ ಒಂದು ಶೂಟ್ ಮಾಡ್ಕೊಂಡಿದ್ದೀನಿ ನೋಡಿ, ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ. ಚೆನ್ನಾಗಿ ಹಾಕಿದ್ದಾರೆ ಬಾಗಿಲು ಮುಂದೆ ರಂಗೋಲಿ. ಚಿಕ್ಕ ರಂಗೋಲಿ ಬಂದು ತುಳಸಿ ಗಿಡದ ಮುಂದೆ ಹಾಕಿದ್ದಾರೆ. ಈ ರೀತಿ ಇತ್ತು ರಂಗೋಲಿ. ಆಲ್ರೆಡಿ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ನಮ್ಮಮ್ಮ ಬಿಸಿ ಬಿಸಿಯಾಗಿ ವಡೆ ಮಾಡ್ತಾಯಿದ್ರು. ವಡೆ ಮಾಡಿ ಕಾಫಿ ಕುಡ್ದು ವಡೆ ತಿಂದ್ಕೊಂಡು ನಾವು ದೇವಸ್ಥಾನಕ್ಕೆ ಅಂತ ಹೋಗಿ, ನಾನು ನನ್ನ ಮಗ ಒಂದು ರಾಯರ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ, ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ನನ್ನ ಮಗ ಹಬ್ಬ ಆಗಿರೋದ್ರಿಂದ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಅಲ್ಲಿ ಫುಲ್ಲು ಉದ್ದಕ್ಕೂ ಪಾರ್ಕಿಂಗೆ. ಆ ರೋಡಲ್ಲೂ ಪೂರ್ತಿ ಉದ್ದಕ್ಕೂ ಪಾರ್ಕಿಂಗ್ ಅಂದರೆ ಜಾಸ್ತಿ ಜನ ಇದ್ದಾರೆ ಅಂತ ಗೊತ್ತಾಯಿತು. ರಾಯರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಅಮ್ಮ ಮನೆಗೆ ಸ್ಟ್ರೈಟ್ ಹೋದ್ವಿ. ಅಲ್ಲಿ ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟೊತ್ತಿಗೆ ನೈಟ್ ಆಗಿತ್ತು. ನಮ್ಮದು ಈ ರೀತಿ ಸಿಂಪಲ್ಲಾಗಿ ಹಬ್ಬ ಮುಗೀತು ನೋಡಿ. ಇಲ್ಲಿ ಎಂಟ್ರೆನ್ಸ್ ಇದು. ಇಲ್ಲಿ ನಾವು ರೈಟ್ ಸೈಡ್ಗೆ ಹೋದರೆ ಒಳಗಡೆ ಹೋಗ್ಬೋದು. ಲೆಫ್ಟ್ ಸೈಡು ಪ್ರಸಾದ ಇಸ್ಕೊಳ್ಳೋರು ಲೆಫ್ಟ್ ಸೈಡಿಂದ ಬರ್ತಾಯಿದ್ದಾರೆ. ನಾವು ರೈಟ್ ಸೈಡ್ ಹೋಗ್ತಾಯಿದ್ದೀವಿ. ಇಲ್ಲಿ ಫುಲ್ ರಶ್ ಇತ್ತು ಜನ. ಇಲ್ಲಿ ಮಹಾಮಂಗಳಾರತಿ ಆಗೋವರೆಗೂ ಅಲ್ಲೇ ಇದ್ದು, ಮಹಾಮಂಗಳಾರತಿ ಆದಮೇಲೆ ನಾವು ಅಮ್ಮ ಮನೆಗೆ ಹೋದ್ವಿ ಡೈರೆಕ್ಟಾಗಿ. ನೀವೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅವತ್ತಿನ ಹಬ್ಬ ನಮ್ಮದು ಈ ರೀತಿ ಮುಗೀತು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.